Mind refreshment. Amen. ಎಲ್ಲ ಗಲಿಬಿಲಿ ಆತ್ಮನ ಯೇಸುವಿನ ನಾಮದಲ್ಲಿ ಕಟ್ಟುತ್ತೇನೆ. ಎಲ್ಲ ಗಲಿಬಿಲಿಗೆ ಸೆಕೆಂಡ್ ಲೋಕ ಅಗ್ನಿ ಬಂದದನ್ನ ದಯಸಿದ್ದಾರೆ. ರಿಫ್ರೆಶ್ ಮಾಡಿ. ಜ್ಞಾನ ನಿಂದ ರಾಜ ಕ್ರಿಸ್ತನೇ ಜ್ಞಾನ. ಎಸ್ ಶದ್ರಕ್ ಮಿಶ್ರ ಜ್ಞಾನ ಜ್ಞಾನ ಒಬ್ಬೊಬ್ಬರ ಮೇಲೆ ಅಭಿಷೇಕ ಜ್ಞಾನದ ಅಭಿಷೇಕ ಎಲ್ಲ ಗಲಿಬಿಲಿ ಚಿಂತೆನ ಯೇಸುವಿನ ನಾಮದಲ್ಲಿ ಶಕ್ತಿ ಮಾಡ್ತಾ ಇದ್ದಾರೆ. ಇಷ್ಟಪಡ್ತಾ ಇದ್ದೀನಿ, ಯಾರು ಹೇಳ್ಕೊಳಕ್ಕಾಗ್ತದೆ ಇಷ್ಟಪಡ್ತಾ ಇದ್ರು. ಇವತ್ತಿನ ರಿಫ್ರೆಶ್ ಮಾಡ್ತಿದ್ದಾರೆ. ಹೊಸ ಕೈಲಿ ಮುಂದಕ್ಕೆ ಕರಿ ಅನುಷ್ಯ ನೀನು ಕರೀದೇನ ನನಗೆ ಮೈಂಡ್ ಯಾಕೋ ಇಷ್ಟವಾಗ್ತದೆ ನಿನ್ನ ಅಭಿಷೇಕ. ಎಸ್ ಶಿವರೇ ರಾಜ ಪೊಲೀಸ್ ಪ್ರೆಸಿಡೆಂಟ್ ಹೋಗಿ ನಿನ್ನ ಕೃಪೆ ಹೋಗಲಿ ಸ್ವಲ್ಪ ರಿಲೀಸ್ ಆಗಲಿ, ನಿಮ್ಮ ಮಗು ರಿಫ್ರೆಶ್ ಆಗಲಿ. ರಿಫ್ರೆಶ್ ಜಾನ ಒಳಗಡೆ ಎಸ್ ನಿಮ್ಮ ಮೈಂಡ್ ಫುಲ್ ಫ್ರೆಶ್ ಆಗುತ್ತೆ. ಎಸ್ ಆ ಕಳವಳ ಆ ಗಾಬರಿ ಎಸ್ ಎಸ್ ಮರಿಯಳು ಉತ್ತಮ ಭಾಗ ಆರಿಸ್ಕೊಂಡು ನಿಮ್ಮ ಕೈಯಲ್ಲಿದೆ. ಅದನ್ನೇ ಹೇಳ್ತಿರೋದು ಏಸಪ್ಪ, ನಿಮ್ಮ ಕೈಯಲ್ಲಿ ರೇಷ್ಮಾ ಆಗ್ಬೇಡ, ನೀನು ಮಾತಾಡ್ತಾರೆ ಆಗ್ಬೇಡ ಗಡಿಬಿಡಿಗೆ. ಯಾಕೆ ನೀನೇ ಅದು ಸಿಗಾಕೊಳ್ತಿರೋದು? ಏಸಪ್ಪ ಅಲ್ಲ, ಅದು ಏಸಪ್ಪ ಅಲ್ಲ. ನೀನು ಬಂದ್ಬಿಡು, ನೀನು ಟೈಮ್ ಇಲ್ಲ ಇನ್ನು ಬಂದ್ಬಿಡು. ನಿನ್ನ ಮರಿಯಳು ದೇವ್ರ ಪಾದ ಬಿಟ್ಟು ಅಲ್ಲಾಡಿಲ್ಲ, ಬಂದ್ಬಿಡು ನೀನು. ಈಗ ಗಡಿಬಿಡಿಗೆ ಅವಳೇ ಸಿಗಾಕೊಂಡಿದ್ದು. ಎಸ್ ನೀನೇ ಅದನ್ನ ಕ್ರಿಯೇಟ್ ಮಾಡ್ಕೊಳ್ತಿರೋದು ಅನುಷ್ಯ. ಬಾ ಬಿಟ್ಬಿಡು ಅದನ್ನ. ದೇವ್ರು ಏನು ಹೇಳ್ತಾರೆ ಅದನ್ನ ಮಾತ್ರ ಕೇಳು. ನಾನು ನೀವು ಹೇಳಿ, ನಾನು ಮದುವೆ ಥರ ಉತ್ತಮ ಭಾಗ ಆರಿಸ್ಕೊಳ್ತೀನಿ. ನೀನು ಅದನ್ನ ಆರಿಸ್ಕೊಳ್ಳೋದು ಯಾರು ತೆಗಿಯೋಕ್ಕಾಗಲ್ಲ, ಯಾರು ತೆಗಿಯೋಕ್ಕಾಗಲ್ಲ. ದೇವ್ರು ಹೇಳ್ತಾರೆ ಆಕೆ ಆರಿಸ್ಕೊಂಡಿದ್ದನ್ನು ನಿಮ್ಮ ಕೈಯಲ್ಲಿದೆ. ಚಾಯ್ಸ್ ಆರಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. 5 ಆರಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. 5 ನಿಮ್ಮ ಕೈಯಲ್ಲಿದೆ. ಹರ್ಷ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕೈಯಲ್ಲಿ ಯಾವ ಆರಿಸ್ಕೊಳ್ತೀರಾ? 3 ಜನ ಮನೆಯಲ್ಲಿ 3 ಜನ 3 ಥರ ಆರಿಸ್ಕೊಂಡಿದ್ದಾರೆ. ಒಂದೇ ಫ್ಯಾಮಿಲಿ, ಒಂದೇ ತಾಯಿ ಮಕ್ಕಳು, ಆದರೆ 3 ಜನ ಆರಿಸ್ಕೊಂಡಿದ್ದ ದಾರಿನೇ ಬೇರೆ ಬೇರೆ. ಮರಿಯಳು ಶ್ರೇಷ್ಠವಾದ ಆರಿಸ್ಕೊಂಡ್ಳು, ಮಾತಳು ಗಲಿಬಿಲಿನ ಆ ಚಿಂತೆನ ಆರಿಸ್ಕೊಂಡವರು. ಬರೀ ಕೆಲಸ ಅಂತ ಹೇಳಿ ಲಾಜರ್ಸ್ ಕೈಗೆ ಸಿಕ್ಕಿಲ್ಲ ಅವನು. ಏಸಪ್ಪ ಬಂದ್ರೆ ಅವ್ನ ಕೈಗೆ ಸಿಕ್ಕಿಲ್ಲ ಅವನು. ಅದು 3 ಜನದಲ್ಲಿ ಒಪ್ಪಿದ್ದು ಮರಿಯಳನ್ನ ಮಾತ್ರ. ನಿನ್ನ ಕೈಯಲ್ಲಿದೆ 5 ಅಷ್ಟೇ, ನಿನ್ನ ಕೈಯಲ್ಲಿದೆ. ನೀನು ಬೇಕು ಅಂತ ಮಾಡ್ಕೊಳ್ಳೋದು, ನೀನೇ ಅದು ಮಾಡ್ಕೊಳ್ಳೋದು. ಅದನ್ನ ಸೈತಾನಲ್ಲ, ಅದು ಸೈತಾನಲ್ಲ. ರೇಷ್ಮೆ ಸೈತಾನಲ್ಲ. ಸೈತಾನ ಬರೋದಕ್ಕೆ ಚಾನ್ಸ್ ಅದೇ ಹೋಗಾಯ್ತು. ಅವನು ನಿನ್ನ ಟಚ್ ಮಾಡೋಕ್ಕಾಗಲ್ಲ. ಈಗ ನೀನು ಎದ್ದು ನಿಂತ್ರೆ ಬೇರೆ ಅದನ್ನೇ ಹೇಳ್ತಿರೋದು. ಹೆಚ್ಚಿತ್ಕೋ, ಎದ್ದೇಳು ನೀನು. ಕರ್ತನ ಆತ್ಮ ನಿನ್ನ ಮೇಲೆ ಇದೆಯಲ್ವಾ, ಎದ್ದೇಳು ನೀನು. ಅವ್ರನ್ನ ಯಾಕೆ ನೋಡ್ತೀಯ? ದೇವರು ಇಂಡಿವಿಜುವಲ್ ಆಗಿ ಹೇಳ್ತಿರೋದು, ಒಬ್ಬೊಬ್ಬರು ಪರ್ಸನ್ಗೆ ಹೇಳ್ತಿರೋದು ದೇವರು. ಗ್ಲೋರಿ ಗ್ಲೋರಿ. ಎಸ್
ಅದು ನಿಮ್ಮ ಮೇಲೆ ಇದೆ. ನೀನು ಆರಿಸ್ಕೊಂಡಿದ್ದು ಭಾಗ ಅಭಿಷೇಕ. ಮನೆಯಲ್ಲಿ ದೇವ್ರ ಪಾದನೆ ಬಿಟ್ಟು ಅಲ್ಲಾಡ್ಲಿಲ್ಲ. ಇದ್ದೇಳಿ ನೀವು ಯತೀನ್, ನಿನ್ ಚಾಯ್ಸು. ನೀನು ಆರಿಸ್ಕೊಳ್ತಿದ್ದೀಯ, ಯಾವ್ದು ಆರಿಸ್ಕೊಳ್ತಿದ್ದೀಯ ಯತೀನ್? ಬೈಬಲ್ಲ, ಫೋನ್? ಬೈಬಲ್ ನೀನು ಆರಿಸ್ಕೊಂಡ್ರೆ ಅದು ನಿನ್ನ ನಡೆಸುತ್ತೆ ಕೊನೆ ತನಕ. ನಿನ್ನ ಯೇಸು ಬರೋ ತನಕನೂ, ನಿತ್ಯ ಜೀವ ತನಕನೂ ಅದು ನಿನ್ನ ನಡೆಸುತ್ತೆ, ನಿನ್ನ ಕೈ ಬಿಡಲ್ಲ. ನೀನು ಎಷ್ಟು ಬೈಬಲ್ ವಾಕ್ಯ ಓದ್ತಿರ್ತೀಯ, ಪ್ರಾರ್ಥನೆ ಮಾಡ್ತಿರ್ತೀಯ, ಅಷ್ಟು ಟಾಪ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾರೆ ಎತ್ತಿ ನಿನ್ನ ದೇವರು. ಅಷ್ಟು ಉನ್ನತ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಿನ್ನ. ಇವತ್ತಿನ ಅರಿಕೆ ಮಾಡು ಎತ್ತಿ, ನೀನು ಇವತ್ತು ಅರಿಕೆ ಮಾಡು. ಇಲ್ಲಪ್ಪ, ನಾನು ನಿನ್ನನ್ನೇ ಆರಿಸ್ಕೊಳ್ತಾ ಇರೋದು. ನಾನು ನೀನೇ ಬೇಕು ನನಗೆ, ನೀನೇ ಬೇಕು ನನಗೆ, ನೀನೇ ಬೇಕು, ನೀನೇ ಬೇಕು. ಯೌವನಸ್ಥರ ಮೇಲೆ ದೇವರ ಕೃಪೆ ಅದು ಭಯಂಕರವಾಗಿ ಕೃಪೆ ಹಸ್ತ ಬರ್ತಾ ಇದೆ. ಯಾಕಂದ್ರೆ ಏಸಪ್ಪ ನಿಮ್ಮನ್ನ ಕರೀತಿರೋದು, ಯತಿನ ಕರೀತಿರೋದು. ಎಷ್ಟು ಕಾಟಿ ದೇವ್ರು ನಿಮ್ಮನ್ನ ಕರಿತಾ ಇದ್ದಾರೆ. ಫೋನ, ಬೈಬಲ್ಲ, ಬಿಸ್ನೆಸ್, 3 ಆಪ್ಷನ್ ಇದೆ, 3 ಆಪ್ಷನ್ ಇದೆ. ನೀವು ನನಗೆ ಇಲ್ಲ, ಯೇಸುನೇ ನಾನು ಆರಿಸ್ಕೊಳ್ತೀನಿ. ನಾನು ಏಸಪ್ಪ ಹೇಳ್ತಾ ಇದ್ದಾರೆ, ನಾನಾದರೂ ಜೀವ ಇರಬೇಕೆಂದು, ಸಮೃದ್ಧಿ ಇರಬೇಕೆಂದು ಬಂದಿದ್ದೀನಿ. ನಾನು ಜೀವ ವಿತ್ ಸಮೃದ್ಧಿ ಎರಡು ನೀವು ನೋಡ್ಕೊಂಡು ಬಂದಿದ್ದೀರ. ಗ್ಲೋರಿ ರಾಜ, ಗ್ಲೋರಿ. ರಾಹುಲ್ ವಿಶ್ವಾಸ್, ನೀವು ಯಾವುದನ್ನು ಈಗ ಹೇಳ್ತೀರ ದೇವರಿಗೆ, ಅದು ಇವತ್ತು ನಿಮ್ಮ ಮುಂದೆ ಬರುತ್ತೆ. ರಾಹುಲ್ ವಿಶ್ವಾಸ್, ಯಾವುದು ನೀವು ಆರಿಸ್ಕೊಳ್ತೀರಾ ಈಗ? ನೀವು ಯಾವುದನ್ನು ಆರಿಸ್ಕೊಳ್ತೀರಾ ನೀವೀಗ? ನೀವು ಜೀವನ, ಆ ಬೈಬಲ್, ಯೇಸು ನೀನು ಅಂತ ಹೇಳ್ತಿದ್ದೀರಾ. ಅರ್ಷಿತ ದೇವ್ರು ನೀನು ನನಗೆ ಸಾಕು ಅಂತ ಹೇಳ್ತಿದ್ಯಾ? ಎಸ್, ಇಬ್ರು ಅರ್ಷಿತರು ಅದನ್ನ ಹೇಳ್ತಿದ್ರು, ನೀನೇ ಸಾಕು ಅಂತ ಆರಿಸ್ಕೊಳ್ತೀರಾ ನೀವು? ನಿಮ್ಮನ್ನ ದೇವರು ನೀನು ಸಾಕು ಅಂತ ಹೇಳಿದ್ರೆ ಆ ಉನ್ನತ ಮಟ್ಟ ರೆಲ್ಮಿಗೆ ಆರಿಸ್ಕೊಳ್ತಾರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹೇಳ್ತಿದ್ರು ದಂಡೇಶ್ವರಿ, ನೀವು ದೇವರು ಅಂತ ಹೇಳಿದಾಗ ಬೇರೆ ವಿಷಯಕ್ಕೆ ನಿಮಗೆ ಆಪ್ಷನ್ನೇ ಬರಲ್ಲ. ಅದು ದೇವರು ಮೊದಲು, ದೇವರ ರಾಜ್ಯ ನೀತಿ ಇವುಗಳು ಕೂಡ ಸಕಲವು ನಿಮ್ಮನ್ನು ನೋಡಿಕೊಂಡು ಬರಂಗೆ ಮಾಡ್ತಾರೆ. ಯಾವ ಬೈಬಲಲ್ಲಿ ವಾಕ್ಯ ಹೇಳಿದಾಗೇನೆ ಏಸಪ್ಪ ಏನು ಹೇಳ್ತಾರೆ ಅದೇ ಪ್ರಕಾರ ದೇವರ ಮಾರ್ಗ, ನನ್ನ ಮಾರ್ಗ, ಏಸಪ್ಪನ ಮಾರ್ಗ ಅದೇ ಹೇಳ್ತಾರೆ ಯೇಸು ಸ್ವಾಮಿ. ದೇವರ ಮಾರ್ಗದಲ್ಲಿ ನೀವು ನಡಿಬೇಕಾದ್ರೆ ಯಥಾರ್ಥವಂತರ ಮಾರ್ಗ, ರಾಜ್ಯ ಮಾರ್ಗ, ದೇವರು ಅದನ್ನೇ ಹೇಳ್ತಾರೆ. ನೀವೇನು ಹೇಳ್ಬೋದು ದೇವರಿಗೆ? ನಿನ್ನ ಬಿಟ್ಟು ನಾನು ಎಲ್ಲೂ ಆಗಲ್ಲ, ನಿನ್ನ ಮಾರ್ಗದಲ್ಲೇ ನಡೀತೀನಿ ನಾನು. ದೇವರು ಮಾತಾಡ್ಬೇಕಂತ ಒಬ್ಬ ಮನುಷ್ಯನೊಳಗಡೆ, ಒಬ್ಬ ಪ್ರತಿಯೊಬ್ಬರಿಗೆ ಮಾತಾಡೋದೇ ದೇವರಲ್ಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕಳವಳ ಬೇಡ, ಸಹನ, ಟೆನ್ಷನ್ ಬೇಡ. ದೇವರ ಮಾರ್ಗ, ದೇವರ ಕಾರ್ಯದಲ್ಲಿ, ದೇವರ ಮಾರ್ಗದಲ್ಲಿ ಲೋಪ ಇಲ್ಲ, ಅದು ದೋಷ ಇಲ್ಲ, ಅದು ಫುಲ್ ಪ್ಯೂರ್ ಇರುತ್ತೆ. ಎಸ್, ದೇವ್ರು ಕೊಡಬೇಕಾದ್ರೆ ಶ್ರೇಷ್ಠವಾದನ್ನೇ ನನ್ನ ಮಕ್ಕಳಿಗೆ ಕೊಡುವಂಥದ್ದು. ಜಾಬ್ ವಿಷಯದಲ್ಲಿ ದೇವ್ರು ಮಿರಾಕಲ್ ಮಾಡಲಿಲ್ವಾ? ಜಾಬ್ ವಿಷಯದಲ್ಲಿ ಹೋದಕ್ಕೆ ಮೊದಲೇ ದೇವ್ರು ಜಾಬ್ ಕೊಟ್ಟಿಲ್ವಾ ನಿಮಗೆ? ಎಸ್. ಬೇರೆ ವಿಷಯದಲ್ಲಿ ಯಾಕೆ ಟೆನ್ಷನ್? ಅದನ್ನು ಮಾಡಿದ ದೇವರು ನಿನ್ನ ಜೀವನನ ಮಿರಾಕಲ್ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ಫ್ಯೂಚರ್ನ ದೇವರೇ ಕಟ್ಟೋರಾಗಿರ್ತಾನೆ. ದೇವರು ನಂಬಿಗಸ್ತ, ದೇವ್ರು ನಂಬಿಗಸ್ತ. ಹೌದ್ರೆ ಕಾಣುತ್ತೆ ಏಸಪ್ಪ ನಿಮಗೆ ಮೋಸ ಕೊಡೋದೇ ಇಲ್ಲ. ಕೊಡಲ್ಲ. ಎಸ್, ಗ್ಲೋರಿ, ಗ್ಲೋರಿ ರಾಜ. ಎಸ್, ಗ್ಲೋರಿ ರಾಜ. ಸ್ಪಿರಿಚುವಲ್ ವಿಷಯದಲ್ಲಿ ತುಂಬ ಸೂಕ್ಷ್ಮ ಇದೆ. ಗ್ಲೋರಿ ರಾಜ. ದೇವರ ಪ್ರಸನ್ನ ಎಲ್ಲ ರೀತಿಯಲ್ಲೂ ರಾಜನಿನ ಕಂಟ್ರೋಲ್ ಮಾಡು, ಹೋಲಿಸ್ಬೇಕು. ಎಲ್ಲ ರೀತಿಯಲ್ಲಿ ನೀನು ಕಂಟ್ರೋಲ್ ಮಾಡು ರಾಜ. ಎಲ್ಲ ಅಂಧಕಾರ ಬಲಗಳನ್ನ, ಸೈತಾನ ಕಾರ್ಯಗಳನ್ನ ಎಲ್ಲ ತೆಗೆದುಬಿಡು, ಸುತ್ತಾಕ್ಬಿಡು. ವಿಷಯ ಲೀಸ್ ಆಗಲ್ಲ. ಎಷ್ಟು ಯಾವುದು
ಗಲಿಬಿಲಿ ಮಾಡ್ತಾ ಇದ್ದಾರೆ. ಈಗಲೇ ಅದನ್ನ ಕ್ಯಾನ್ಸಲ್ ಮಾಡಿ, ನೀವೇ ಓಡಿಸಿ ಅದನ್ನ. ನಿಮಗೆ ಅಧಿಕಾರ ಅಲ್ಲಿ ಬಿರುಗಾಳಿ ಎದ್ದಿದೆ. ಏಸಪ್ಪ ಹೇಳ್ತಾರೆ, ಸ್ಟಾಪ್, ನೀನು ಮರಿಬೇಡ, ನೀನು ಓವರ್ ಆಡಬೇಡ, ನೀನು ನೀವೇ ಹೇಳ್ಬೇಕಾದ್ರೆ ಯಾವುದು ತಡೆ ಆಗ್ತಿದೆ, ನೀನು ಅಲ್ಲೇ ಇರು, ಓವರ್ ಆಡಬೇಡ ನೀನು. ಏನೋ ಒಂದು ಲೆಸನ್ ಬರ್ತಾ ಇದೆ. ದೇವ್ರಿಗೆ ಏನೋ ಒಂದು ಲೆಸನ್ ದೇವ್ರು ಕಲಿಸ್ತಾ ಇದ್ದಾರೆ. ಯಾವುದ್ರಲ್ಲೋ ನಿನಗೆ ಒಂದು ಲೆಸನ್ ಜೀವನದಲ್ಲಿ ಪಾಠ ಬರ್ತಾ ಇದೆ ನಿನಗೆ. ದೇವ್ರು ರೆಡಿ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಲೆಸನ್ ನಿನಗೆ. ಗ್ಲೋರಿ ರಾಜ, ಗ್ಲೋರಿ ಡ್ಯಾಡಿ, ಮಹಿಮೆ 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 ರಾಜ, ಮಹಿಮೆ ಮಹಿಮೆ. ಎಸ್ ಎಸ್, ಗ್ಲೋರಿ ರಾಜ, ಗ್ಲೋರಿ ಗ್ಲೋರಿ. ಲೆಸನ್ ಅಂತ ಹೇಳಿದ್ರೆ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಅದನ್ನ ದೇವರು ಪ್ರಿಪ್ರೇಷನ್ ಎಲ್ಲ ಓದ್ಬೇಕು. ಈಗ ಸ್ಟಡಿ ಮಾಡಬೇಕು. ನಿಂದು ಸ್ಟಡಿ ಯಾವುದು? ಬೈಬಲ್. ಈಗ ನೀನು ಎಷ್ಟು ಸ್ಟಡಿ ಮಾಡ್ತಾ ಇರ್ತೀಯ, ಎಷ್ಟು ವಾಕ್ಯ ಓದ್ತಾ ಇರ್ತೀಯ, ಎಸ್ ಪಾಸ್ ಆಗ್ತೀಯ ನೀನು. ಎಸ್ ಎಸ್, ಗ್ಲೋರಿ ಗ್ಲೋರಿ ಗ್ಲೋರಿ. Ori baba maka lishini lishini kalaba, ori baba maka lishini kalaba kaliala, ori maka lishini kalaba kalishiniya. ದೇವ್ರ ಒಳಗಡೆ ಮರ ಬೇರು ಹೋಗ್ಬೇಕು ಡೀಪ್ ಆಗಿ. ಹೋಗೋದೇ ವಾಕ್ಯ. ಆ ವಾಕ್ಯ ಹೋಗ್ಬೇಕಾದ್ರೆ ನಿನ್ನ ಜೀವನದಲ್ಲಿ ದೇವರು ಫಲ ಬರೋಕ್ಕೆ ಸಾಧ್ಯ. ದೇವ್ರು ಮಾಡ್ತಾರೆ ಖಂಡಿತ. ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾವಾಗ ಮೊರ್ದೆಕೈಗೆ ಅಲ್ಲಿ ನೇಣು ಗಂಬ ಮಾರನೇ ದಿನನೇ ಅವನಿಗೆ ಸಿಂಹಾಸನ ರೆಡಿಯಾಗಿದೆ. ಎಲ್ಲಿ ಹೋರಾಟ, ಅಲ್ಲೇ ಬಿಡುಗಡೆ, ಅಲ್ಲೇ ದೇವರ ಮಹಿಮೆ ಅಡಕಾಗಿರೋದು, ಅಲ್ಲೇ ದೇವರ ಮಹಿಮೆ ಅಡಕವಾಗಿರೋದು. ಖರ್ಚು ಯಾರು ನೀವು ಕಂಪೇರ್ ಮಾಡ್ಕೊಂಬಿಡಿ. ಭಾಳ ಕೇರ್ಫುಲ್ ಆಗಿರಿ. ಕೆಲವರು ಯೇಸು ಸ್ವಾಮಿ ನಂಬಿದ್ರು, ಅಲ್ಲಿಲ್ಲೂ ಹೆಂಗಂಗ ಡ್ರಾ ಮಾಡ್ತಿದ್ದ, ಅವ್ರನ್ನ ನೋಡ್ಬೇಡಿ. ನೀವು ನೋಡ್ಬೇಕಾಗಿದ್ದು ಬೈಬಲ್ ಮಾತ್ರ. ಈಗಲೇ ಹೇಳ್ತಾ ಇದ್ದಾರೆ ದೇವರು, ನೀವು ಅವರು ಕೆಲವು ಟೈಮಲ್ಲಿ ಪ್ರೇರಣೆ ಕೊಟ್ಟಾಗೆ ಮಿಸ್ ಆಗ್ತಿರ್ತಾರೆ. ನೀವು ಅವ್ರನ್ನ ನೋಡಿ ಅವ್ರ ಥರ ಮಾಡಂಗಿಲ್ಲ. ನೀವು ಅವ್ರನ್ನ ನೋಡಲೇಬೇಡಿ. ನೀವು ಅವ್ರು ಮಾಡಿದ್ದು ಅವ್ರು ದೇವ್ರ ಉತ್ತರ ಕೊಡ್ಕೊಳ್ತಾರೆ. ನೀವು ನಿಮ್ಮ ಜವಾಬ್ದಾರಿ ಬೈಬಲ್ಗೆ ಮ್ಯಾಚ್ ಮಾಡ್ಕೋಬೇಕು. ನೀವು ಇಲ್ಲ, ದೇವ್ರ ವಾಕ್ಯ ಹಿಂಗೆ ಹೇಳ್ತಾ ಇದೆ, ನಾನು ಹಿಂಗೆ ನಡಿಬೇಕು. ನಾನು ಬೈಬಲ್ ಅದಕ್ಕೆ ದೇವ್ರ ನಮಗೆ, ಅವರೇ ನಮಗೆ ಬೈಬಲ್ ನಾವು ಕೊಟ್ಟು ದೇವ್ರ ನಮಗೆ ಅಲ್ಲಿ ಮಾದರಿ ಆಗಿದ್ದಾರೆ. ನಾವು ಎಸ್, ನೀವೇನಾದ್ರು ಮನುಷ್ಯರನ್ನ ನೋಡ್ಕೊಂಡು ಹೋದ್ರೆ ಬಿದ್ದೋಗೋ ಚಾನ್ಸಸ್. ಅವ್ರನ್ನ ನೋಡ್ಬೇಕಾದ್ರೆ ನಿಮಗೆ ಫೈತ್ ಇನ್ಕ್ರೀಸ್ ಆಗಲ್ಲ. ಬೈಬಲ್ನ ಏರ್ಸ್ ನೋಡ್ಬೇಕಾದ್ರೆ ನೀವು ಯಾವತ್ತೂ ಆಶೆ ಬಂದು ಆಗಲ್ಲ. ನೀವು ಯಾವುದೇ ಕಾರಣಕ್ಕೂ ದೇವ್ರು ನಿಮ್ಮನ್ನ ಉನ್ನತ ಮಟ್ಟ ಕರ್ಕೊಂಡು ಹೋಗ್ತಾರೆ ಹೊತ್ತು ಕೈ ಬಿಡಲ್ಲ ನಿಮ್ಮನ್ನ. ಇನ್ನೂ ನೀವು ಯವನಸ್ತ್ರೆ, ಇನ್ನೂ ನೀವು ಯವನಸ್ತ್ರೆ. ದಾನಿಯೇಲನಿಗೆ ಏನು ಮಾಡಿದ್ರು ದೇವರು? ಅವ್ರು ಭಕ್ತಿ ಮಾಡ್ತಾ 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 ಅವ್ರು ಎಷ್ಟೇ ಬ್ಯುಸಿ ಇದ್ರು ಪ್ರಾರ್ಥನೆಯಲ್ಲಿ ಮಿಸ್ ಆಗಿಲ್ಲ. ಅದಕ್ಕೆ ಅವ್ರನ್ನ ಯಾವ ಹೋರಾಟ ಅವ್ರನ್ನ ಜಯಿಸಕ್ಕಾಗಲಿಲ್ಲ. ಹೋರಾಟನೇ ಸೋತೋಯ್ತು. ಆ ಶೋಧನೆ ಇವ್ರನ್ನ ಶೋಧಕ್ಕೆ ಬಂತಲ್ಲ, ಅದೇ ಸೋತೋಯ್ತು. ಯಾಕಂದ್ರೆ ದೇವರ ಅತ್ಯಧಿಕವಾದ ಶಕ್ತಿ ಅವ್ರ ಮೇಲೆ, ದೇವರ ಅತ್ಯಧಿಕವಾದ ಶಕ್ತಿ, ಅತ್ಯಧಿಕವಾದ ಶಕ್ತಿ. ಮೋಹನ್ ಬ್ರದರ್, ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಬರ್ತಾ ಇದೆ ದೇವರ ಶಕ್ತಿ. ಎಸ್, ಗ್ಲೋರಿ. ಎಸ್, ಮಂಗಳ ಸಿಸ್ಟರ್ ಬಲಗೊಳ್ಳಿ. ಅದನ್ನೇ ಹೇಳ್ತಾರೆ, ಬಲಗೊಳ್ಳಿ. ನೀವು ಬಲಗೊಳ್ಳಿ. ದೇವರ ಕರ್ತನ ಆತ್ಮಿಕ ಶಕ್ತಿನ ಆಶೀರ್ವಾದ ಬಲಗೊಳ್ಳಿ ನೀವು. ಜೀಸಸ್, ಜೀಸಸ್. ಇದುವರೆಗೂ ನೀವು ಏನು ಕೇಳಿದ್ರೆ ದೇವ್ರು ಕೊಟ್ಟಿದ್ದಾರೆ. ಮಿಸ್ ಮಾಡಿಲ್ಲ ದೇವರು. ಇನ್ನು ಮುಂದಕ್ಕೂ ಮಿಸ್ ಮಾಡಲ್ಲ ದೇವರು. ನೀವೇನು ಕೇಳಿದ್ರು ದೇವರು ನಿಮಗೆ ನೋ ಅಂತ ಹೇಳಿಲ್ಲ. ನೋ ಅಂತ ಹೇಳಿಲ್ಲ, ಆಗಲ್ಲ ಅಂತ ಹೇಳಿಲ್ಲ. ಅಭಿಷೇಕ ಮಕ್ಕಳ ಮೇಲೆ ನನ್ನ ಕೃಪೆಯಪ್ಪ, ಅಭಿಷೇಕ ತುಂಬಿಸು ರಾಜ. ಥ್ಯಾಂಕ್ ಯು ರಾಜ. ಎಲ್ಲ ಬಂಧನಗಳು ಕಳಚಿ ಬೀಳು, ಎಲ್ಲ ಮಾಟ ಶಕ್ತಿಗಳು ಕಳಚಿ ಬೀಳುವಾಗ, ಎಲ್ಲ ಸೈತನ ಪದಗಳು ಸುಟ್ಟಾಗ್ತವೆ. ಎಸ್, ನಾಡಿ ಗುಣಪಡಿಸುವ ಹಸ್ತದಲ್ಲಿ. ಎಸ್, ಹೊಸ ಅಭಿಷೇಕ, ಆನಂದದ ತೈಲ, ಆನಂದ ತೈಲ
ಕೇಳ್ಕೊಳ್ಳಿ. ಎಸ್, ಆನಂದದ ತೈಲ ಬಂದಿದ್ದಾರೆ. ಆನಂದ ತೈಲ, ಆನಂದ ತೈಲ, ಆನಂದದ ತೈಲ ನಿಮ್ಮ ಮಕ್ಕಳ ಮೇಲೆ ಅಭಿಷೇಕ ರಾಜ್ಯ. ಬಿಟ್ಟು ಬಿಟ್ಟೆ, ತ್ಯಜಿಸಿ ಬಿಟ್ಟೆ, ಅಶುದ್ಧವನ್ನು ಮುಟ್ಟಲಾರೆ. ಬಿಟ್ಟು ಬಿಟ್ಟೆ, ತ್ಯಜಿಸಿ ಬಿಟ್ಟೆ, ಅಶುದ್ಧವನ್ನು ಮುಟ್ಟಲಾರೆ. ಅಪ್ಪ ತಂದೆ, ನಿನ್ನನ್ನೇ ಹೊಗಳುವೆ, ಮೇಲೆತ್ತಿ ಹಾಡುವೆ, ಜೀವಂತ ದಿನವೆಲ್ಲ. ಅಪ್ಪ ತಂದೆ, ನಿನ್ನನ್ನೇ ಹೊಗಳುವೆ, ಮೇಲೆತ್ತಿ ಹಾಡುವೆ, ಜೀವಂತ ದಿನವೆಲ್ಲ. ತಂದೆ, ನಿನ್ನನ್ನೇ ಹೊಗಳುವೆ, ಮೇಲೆತ್ತಿ ಹಾಡುವೆ, ಜೀವಂತ ದಿನವೆಲ್ಲ. ಲೋಕ ಮಾರ್ಗದಲ್ಲಿ ಮಾಲು ನನಗಿಲ್ಲ, ಸೈತಾನ ಕಾರ್ಯದಲ್ಲಿ ಒಡನಾಟ ನನಗಿಲ್ಲ. ಲೋಕ ಮಾರ್ಗದಲ್ಲಿ ಪಾಲು ನನಗಿಲ್ಲ, ಸೈತಾನ ಕಾರ್ಯದಲ್ಲಿ ಒಡನಾಟ ನನಗಿಲ್ಲ. ಬಿಟ್ಟು ಬಿಟ್ಟೆ, ತ್ಯಜಿಸಿ ಬಿಟ್ಟೆ, ಅಶುದ್ಧವನ್ನು ಮುಟ್ಟಲಾರೆ. ಬಿಟ್ಟು ಬಿಟ್ಟೆ, ತ್ಯಜಿಸಿ ಬಿಟ್ಟೆ, ಅಶುದ್ಧವನ್ನು ಮುಟ್ಟಲಾರೆ. ಅಪ್ಪ ತಂದೆ, ನಿನ್ನನ್ನೇ ಹೊಗಳುವೆ, ಮೇಲೆತ್ತಿ ಹಾಡುವೆ, ಜೀವಂತ ದಿನವೆಲ್ಲ. ಅಪ್ಪ ತಂದೆ, ನಿನ್ನನ್ನೇ ಹೊಗಳುವೆ, ಮೇಲೆತ್ತಿ ಹಾಡುವೆ, ಜೀವಂತ ದಿನವೆಲ್ಲ. ಎಲ್ಲೆಲ್ಲಿ ಕೈಯೆಲ್ಲ ನೆನಪು ಎಲ್ಲ ಇಟ್ಕೊಂಡು ತಲೆಯಿಂದ ಅಂಗಗಳು ಎಲ್ಲ ತಲೆಯಿಂದೆಲ್ಲ ಹೋಗಿ ಎಲ್ಲ ತಲೆ ಕೈ ಇಟ್ಕೊಂಡು ಎಲ್ಲ ಅಶುದ್ಧವಾದಲ್ಲ ಯೇಸು ನಾಮದಲ್ಲಿ ಹೋಗ್ಲಿ. ಅದೆಲ್ಲ ಕಾಯಿಲೆ ಇರ್ಬೋದು, ಅಲರ್ಜಿ ಇರ್ಬೋದು, ಶುಗರ್ ಇರ್ಬೋದು, ರಿಫ್ರೆಶ್ ಮಾಡಿ ಹೊಸ ಬಲ, ಹೊಸ ಅಭಿಷೇಕ, ಹೊಸ ಮಹಿಮೆ, ಎಲ್ಲ ಭಾಗದಲ್ಲೂ ನಾನು ನಿನ್ನ ಮಹಿಮೆ ಪಡಿಸ್ತೀನಿ. ಸಾಕ್ಷಿ ಇರ್ಬೋದು. ಎಲ್ಲ ಕೂತ್ಕೊಳ್ಳಿ, ಸಾಕ್ಷಿ ಇರ್ಬೋದು. ಮತ್ತೆ ಅದೇ ಯೋಚನೆ ಮಾಡ್ತಾ ಇದ್ದೆ. 2 ವ್ಯಾನ್ ಬುಕ್ ಮಾಡಿದೆ, 2 ವ್ಯಾನು ಬಂದಿಲ್ಲ. ಆಮೇಲೆ ಯಾಕೆ ಇಷ್ಟೊತ್ತಾಯ್ತು ವ್ಯಾನ್ ಬಂದಿಲ್ಲ ಅಂತ ಕೇಳಿದೆ. ಇಲ್ಲ ನಾವು ಬಿಸಿ ಆಗ್ಬಿಟ್ಟು ಎಲ್ಲರೂ ನೋಡ್ಕೊಳ್ಳಿ ಅವ್ರಿಗೆ ತಕ್ಷಣ ಒಬ್ಬರಿಗೆ ಫೋನ್ ಮಾಡಿದೆ. ಸರಿ ಮೇಡಮ್ 9 ಗಂಟೆಗೆ ಬರ್ತೀವಂತ ಒಬ್ಬ ಹುಡುಗ ಬಂದ. ನೋಡಿದ್ರೆ ಅವನು ದೇವರು ಮಕ್ಕಳಾಗಿದ್ದ. ಆಮೇಲೆ ದೇವ್ರಿಗೆ ಸ್ತೋತ್ರ, ದೇವ್ರು ನನಗೆ ಯಾವ ಥರ ಇದನ್ನೆಲ್ಲ ತಡೆ ಮಾಡೋದು ಅಂತ ಗೊತ್ತಿಲ್ಲ. ಬೇರೆಯವರಾಗಿ ಜಾಸ್ತಿ ಕೇಳಿರ್ಬೋದು. ದೇವ್ರ ಮಕ್ಕಳಾಗಿದ್ದರಿಂದ 2 ಟ್ರಿಪ್ ಆಯಿತು. ಒಂದು ಸಾಮಾನೆಲ್ಲ 3,000 ಅವರು ನಮಗೆ ಎಲ್ಲ ಮುಗಿಸ್ಕೊಟ್ರು. ದೇವ್ರ ಮತ್ತೆ ನಾನು ಆಲಯಕ್ಕೆ ಬಂದೆ. ನನಗೆ ತುಂಬ ತಲೆನೋವಿತ್ತು. ಫಾಸ್ಟ್ ಪ್ರೇಯರ್ ಮಾಡಿಸ್ಕೊಂಡಿದ್ದೆ. ನನಗೆ ತಲೆನೋವೆಲ್ಲ ಹೋಯ್ತದೆ. ನಾವು ಮನೆ ಪ್ರಾರ್ಥನೆ ಫಾಸ್ಟ್ ಫುಡ್ ಒಂದು 6 ಸ್ಟಾಪ್
ದೇವರಿಗೆ ಮಹಿಮೆ ಆಗಲಿ. ಆಮೇಲೆ ಚಂದ್ರಗೌಡರಿಗೆ ಆಪರೇಷನ್ ಅದು ಇದು ಅಂದರು. ಈಗ 10 ದಿವಸ ಆಯಿತು. ನನ್ನ ಮಗಳು ಕರ್ಕೊಂಡು ಹೋಗ್ಯಾರ. ನನ್ನ ಮಗಳು ಡ್ರೆಸ್ಸಿಂಗ್ ಮಾಡಿಸಿ ಅದು ಅಚ್ಚುಕಟ್ಟಾಗಿ ಎಸಪ್ಪಿಂದ ಗುಣ ಆಯಿತು. ದೇವರ ಪರಿಷತ್ ನಮಸ್ಕಾರದಲ್ಲಿ 3-4 ತಿಂಗಳಿಂದ ಪಾಸ್ಪೋರ್ಟ್ ಪ್ರವಾಸ ಇತ್ತು. ನಿನ್ನ ದೇವರ ವಾಕ್ಯ ಕೊಡೋದಕ್ಕೆ ದೇವರಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಅದೇ ಥರ ಹೋದ ವಾರ ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಲ್ಲಿ ಶುಕ್ರವಾರ ನೈಟ್ ಪ್ರಯತ್ನ ಅಲ್ಲಿ ಕೂಡ ವಾಕ್ಯ ಕೊಡೋಕ್ಕೆ ದೇವರು ಸಹಾಯ ಮಾಡಿದ್ರು. ಮತ್ತು ಭಾನುವಾರನೂ ಕೂಡ ಅಲ್ಲಿ ಇನ್ನೊಂದು ಚರ್ಚಲ್ಲಿ, ಮತ್ತು ಭಾನುವಾರ ಬೇರೆ ಇನ್ನೊಂದು 2 ಚರ್ಚಲ್ಲಿ ದೇವರ ವಾಕ್ಯ ಕೊಡೋಕ್ಕೆ ದೇವರು ಸಹಾಯ ಮಾಡಿದ್ರು. ಮತ್ತು ಅಲ್ಲೆಲ್ಲ ಇನ್ನೊಂದು ಬೇರೆ ಚರ್ಚೆಗೆ ಹೋದಾಗ 2ನೇ ಸೆರೆಸ್ಗೆ ಹೋದಾಗ ಅಲ್ಲಿ ಅವರು ಬೈಬಲ್ ಕಾಲೇಜ್ ಪ್ರೊಫೆಸರ್ ಇದ್ದರು ಅವರು. ಆಮೇಲೆ ಇನ್ನೊಂದು 2-3 ಜನ ಬೈಬಲ್ ಕಾಲೇಜ್ ಸ್ಟೂಡೆಂಟ್ಸ್ಗಳಿದ್ರು. ಸೊ ದೇವರು ಅಲ್ಲಿಂದ ಕೂಡ ದೇವರು ಅದ್ಭುತವಾಗಿ ಕುಟುಂಬದಲ್ಲಿ ಅದನ್ನ ವಾಕ್ಯ ಎಲ್ಲ ಕೊಟ್ಟೆಲ್ಲ ಆದಮೇಲೆ ಹೋಗಿ ಕೂತಿದ್ದೆ. ಮತ್ತು ಅವರು ಪಾತ್ರ ಕರ್ಕೊಂಡು ನೀವೆಲ್ಲರಿಗೋಸ್ಕರ ಪ್ರೇಯರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತು ಎಲ್ಲರಿಗೋಸ್ಕರ ಅಲ್ಲಿ ಚರ್ಚ್ಗೋಸ್ಕರ ಎಲ್ಲ ಪ್ರೇಯರ್ ಮಾಡಿದ್ರು. ಆಮೇಲೆ ದೇವರು ಅದ್ಭುತವಾಗಿ ಅನಿಸಿದ್ರು. ದೇವರ ಪ್ರವಾದದಿಂದ ದೇವರ ಸೇವಕರು ಮಾಡ್ತಾರೆ. ಪಾಠ ಯಾವಾಗಲೂ ಹೇಳ್ತಿದ್ರೆ ಅವ್ರ ಜೊತೆ ಇದ್ರೆ ಸಾಕು, ಅದನ್ನ ಅಭಿಷೇಕ ನನಗೆ ದೇವರು ಉನ್ನತವಾಗಿ ಆಶೀರ್ವಾದ ಮಾಡಿ ನಡೆಸಿದ್ದಾರೆ. ದೇವರ ನಮಸ್ಕಾರ. ದೇವರ ಆತ್ಮನ ಕಾರ್ಯಗಳು ಗಲಿಬಿಲಿದ್ದು ಬಿಡುಗಡೆ ಆಗಿದ್ದು ಯಾವಾಗ ನೀವು ಸಾಕ್ಷಿ ಹೇಳ್ತೀರಾ ದೇವರು ನಾಮಕ್ಕೆ ಮಹಿಮೆ ಆಗುತ್ತೆ. ಯಾಕಂದ್ರೆ ದೇವರು ಜೀವನ ದೇವರಾಗಿದ್ದಾರೆ. ಆದರೆ ಅಸಾಧ್ಯ ಒಂದು ಇಲ್ಲ, ಎಲ್ಲ ಸಾಧ್ಯ. ನಮಗೆ ಸ್ತೋತ್ರವಾಗಲಿ. ಇವತ್ತು ನಮ್ಮದು ಡಿಪಾರ್ಟ್ಮೆಂಟ್ದು ಮೀಟಿಂಗ್ ಮುಗಿಸ್ಕೊಂಡು ತುಂಬ ಲೇಟ್ ಆಗೋಯಿತು. ಅಲ್ಲಿ ಬಸ್ ಸ್ಟಾಪ್ ಬರೋತ್ತಿಗೆ 6:30 ಆಗೋಗ್ತು. 6:30 ಬಸ್ಗಳು ಯಾವ ಇಲ್ಲ. ನೈಟ್ ಪ್ರೈರ್ ಹೋಗಿ ತುಂಬ ಲೇಟ್ ಆಗುತ್ತೆ. 11 ಗಂಟೆ ಆಗುತ್ತೆ ಅಂತ ನಾನು ತಿಳ್ಕೊಂಡು ಸುಮಾರು 15 ಗಂಟೆ ಅವು ಬಸ್ಗಳೆಲ್ಲ ಬಂದು ಬಸ್ಗಳೆಲ್ಲ ತುಂಬ ರಶ್ ಆಗಿತ್ತು. ಏನು ಮಾಡೋದು ಇವತ್ತು ಅಂತ ನಿಂತಿದ್ದೆ. ತಕ್ಷಣ ಒಂದು ಕಾರ್ ಬಂದು ನನ್ನ ಮುಂದೆನೇ ನಿಂತ್ಕೊತ್ತು. ನಾನು ಯಾವುದೋ ಹುಣಸೂರ್ಗೆ ಹೋಗೋ ರೋಡು ಅಂದ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಂಡೆ. ಅವನು ಸರ್ ಬನ್ನಿ ಅಂತ ಕರೆದ. ಅವನು ನನಗೆ ಪರಿಚಯ ಆಯ್ತಾ. ನನಗೆ ತುಂಬ ಖುಷಿಯಾಗೋಯ್ತು. ನಾನು ತಲುಪ್ತಿದ್ದೀವಿ 10:30 11 ಗಂಟೆ ಅಂದರೆ ಅಟ್ಲೀಸ್ಟ್ 9 ಗಂಟೆವರೆಗೆ ತಲುಪಂಗೆ ದೇವ್ರು ಸಹಾಯ ಮಾಡೋದು. ಯಾವಾಗ ನೀವು ದೇವರ ಆಲಯಕ್ಕೆ ಅಂತ ನೀವು ಮನಸ್ಸು ಮಾಡಿದ್ರೆ ದೇವ್ರ ಸಹಾಯ ಬಂದೇ. ಆಲಯ ಅಂತ ನೀವು ಹೇಳಿದ್ರೆ ಮುಗೀತು. ಅದೇ ಮೈನು. ಅಲ್ಲಿ ಯಾವಾಗ ಅನ್ನಳು ನಿನಗೆ ಕೊಡ್ತೀನಿ ಅಂತ ಹೇಳಿದಾಗ ಅಲ್ಲಿ ದೇವರಲ್ಲಿ ನೋಡ್ತೀನಿ, ಅವ್ರ ಕಣ್ಣೀರು ಅಲ್ಲಿಗೆ ಸ್ಟಾಪ್ ಆಯ್ತು. ಕೊಡೋ ನಿನಗೆ ಅಂತ ಕಣ್ಣೀರು ಸ್ಟಾಪ್ ಆಯ್ತು. ಮತ್ತು ಇವರು ಮಾನವರು ಅಷ್ಟೇ ದೇವ್ರ ಆಲಯಕ್ಕೆ ಬೇಕು ಹತ್ರನೇ ಅಂದ್ರು ದೇವ್ರು ಕೊಟ್ಟರು ನೋಡಿ. ಅಷ್ಟೇ ಅವ್ರು ಹೇಳಿದ್ದು ಆಲಯ ಪಕ್ಕನೇ ಹತ್ರನೇ ಕೊಟ್ಟರು ದೇವರು. ಇಲ್ಲೇ ಜಾಸ್ತಿ ದೂರ ಇಲ್ಲ. ಅದೆಲ್ಲ ಬಿಡುಗಡೆ ಆಗಿ ಸ್ಟಾರ್ಟ್ ಆಯ್ತು. ಅಷ್ಟು ದೇವ್ರ ಪವರದು. ದೂರ ಇಲ್ಲ. ಎಲ್ಲೇ ಇದು ಮಾಡಲಿ ನೀವು ಆಲಯ ಅಂತ ನೆನ್ಪು ಮಾಡೋದು ಅದು. ಯಾಕೆಂದ್ರೆ ಆಲಯ ಅಂದ್ರೆ ದೇವರು ವಾಸ ಮಾಡೋದು ಆಕ್ಚುಲಿ ಯಜಮಾನ ಇದಕ್ಕೆ ಅಷ್ಟಕ್ಕೆ ಅದು ದೇವ್ರ ಅಷ್ಟು ಕಾರ್ಯಗಳು ನಡೀತದೆ. ಯಾರು ಸಾಕ್ಷಿ ಹೇಳೋರು ಯಾರು ಇಲ್ಲ ಅಂತ ಹೇಳ್ಬೇಕು. ಹೇಳಿ.